ಇನ್ನು ತುಮಕೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಒಂದು ರೀತಿ ಆಕ್ಸಿಡೆಂಟ್ನ ಹಾಟ್ಸ್ಪಾಟ್ಗಳಾಗಿ ಬದಲಾಗಿದ್ದಾವೆ. ಒಂದು ವರ್ಷದಲ್ಲಿ ಆಗಿರುವಂತಹ ಅಪಘಾತಗಳು, ಅದೇ ರೀತಿಯಾಗಿ ಆಗಿರುವಂತಹ ಸಾವುಗಳನ್ನು ನೋಡಿದ್ರೆ ಒಂದು ಕ್ಷಣ ಯಾರಾದರೂ ಬೆಚ್ಚಿ ಬೀಳ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೆಚ್ಚಿ ಬೀಳಿಸತ್ತೆ ಅಪಘಾತಗಳ ಸಂಖ್ಯೆ. 5 ವರ್ಷಗಳಿಂದ ಬರೋಬ್ಬರಿ 11,000 ಅಪಘಾತಗಳಾಗಿದ್ದಾವೆ. ಇನ್ನು ಅದೇ ರೀತಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಗಳನ್ನು ನೋಡಿದ್ರೆ 3,640 ಜನ ತುಮಕೂರು ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ವರ್ಷಕ್ಕೆ ಬರೋಬ್ಬರಿ 2,000ಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಬರೋಬ್ಬರಿ 27 ಬ್ಲಾಕ್ ಸ್ಪಾಟ್ಗಳನ್ನು ಈಗಾಗಲೇ ಪತ್ತೆ ಮಾಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬ್ಲಾಕ್ ಸ್ಪಾಟ್ಗಳನ್ನು ಹೊಂದಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಅಂತ ಈ ಹೆದ್ದಾರಿ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಇನ್ನು ಯಾವಾಗ ಎಷ್ಟು ಅಪಘಾತ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ 2018ರಲ್ಲಿ 2,265 ಅಪಘಾತಗಳು, 766 ಜನ ಇದರಲ್ಲಿ ಸಾವನ್ನಪ್ತಾರೆ. ಅದೇ ರೀತಿಯಾಗಿ 2019ರಲ್ಲಿ 2,337 ಅಪಘಾತಗಳಾಗಿದ್ದಾವೆ, 786 ಜನ ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾಗಿ 2020ರಲ್ಲಿ 2,127 ಜನ 27 ಅಪಘಾತಗಳಾಗಿದ್ದಾವೆ, 681 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅದೇ ರೀತಿಯಾಗಿ 2021ರಲ್ಲಿ 2,020 ಅಪಘಾತಗಳಾಗಿದ್ದಾವೆ, 635 ಜನ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು 2027ರಲ್ಲಿ 2,257 ಅಪಘಾತಗಳಾಗಿದ್ದಾವೆ, 772 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಅಪಘಾತಗಳ ಒಂದು ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಪ್ರತಿ ವರ್ಷ ಆಗ್ತಾ ಇರುವಂತಹ ಅಪಘಾತಗಳಲ್ಲಿ ಇಳಿಮುಖ ಕಂಡು ಬರ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಇದೀಗ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಈ ರಾಷ್ಟ್ರೀಯ ಹೆದ್ದಾರಿಗಳು ಬದಲಾಗ್ತಾ ಇದ್ದಾವೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಈ ಒಂದು ಹೆದ್ದಾರಿಗಳಲ್ಲಿ ಇದೀಗ ಅಪಘಾತಗಳನ್ನು ತಡೆಯೋದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಾಕಷ್ಟು ವಹಿಸಬೇಕಾಗಿದೆ. ಅದೇ ರೀತಿಯಾಗಿ ಸಾಧ್ಯವಾದರೆ ಸ್ಪೀಡ್ ಲಿಮಿಟ್ಗಳನ್ನು ಅಳವಡಿಕೆ ಮಾಡುವಂಥದ್ದು, ಅದೇ ರೀತಿಯಾಗಿ ರೋಡ್ಗಳ ಡಿವೈಡರ್ಗಳನ್ನು ಸರಿಯಾಗಿ ನಿಭಾಯಿಸೋದು, ಈ ರೀತಿಯಾಗಿ ಅಪಘಾತಗಳನ್ನು ತಡೆಯೋದಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಲ್ಲವನ್ನೂ ಕೂಡ ಮಾಡಬೇಕಾಗಿದೆ ಅಂತ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ನಡೀತಾ ಇರುವಂತಹ ಈ ಅಪಘಾತಗಳಿಂದಾಗಿ ಸ್ಥಳೀಯರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೋ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಅಪಘಾತಗಳ ಸಂಖ್ಯೆಗಳನ್ನು ನೋಡ್ತಾ ಹೋದಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಏನು ಕಾರಣ ಇದಕ್ಕೆ? ಅದೇ ರೀತಿಯಾಗಿ ಈ ಅಪಘಾತಗಳ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಖಂಡಿತವಾಗ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಹಾದು ಹೋಗುವಂತ 8ಕ್ಕೂ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಒಂದು ರೀತಿಯಾಗಿ ಅಪಘಾತಗಳ ಒಂದು ಹೆದ್ದಾರಿ ಅಂತಾನೆ ಕೂಡ ಕರಿಬಹುದು. ಯಾಕೆಂದ್ರೆ ಕಳೆದ 5 ವರ್ಷಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಂಕಿಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ರೈಸ್ ಆಗ್ತಾ ಇರ್ತಕ್ಕಂಥದ್ದು. ಈ ಕಳೆದ 5 ವರ್ಷಗಳಿಂದ ಬರೋಬ್ಬರಿ 11,000ಕ್ಕೂ ಹೆಚ್ಚು ಅಪಘಾತಗಳಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 3,640 ಜನ ಸ್ಥಳದಲ್ಲೇ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನ 2,000ಕ್ಕೂ ಹೆಚ್ಚು ಜನ ಮಾರ್ಗ ಮಧ್ಯದಲ್ಲಿ ಮತ್ತೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪ. ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ನಿರಂತರವಾಗಿ ಈ ಒಂದು ರಸ್ತೆ ಅಪಘಾತಗಳು ಹೆಚ್ಚಳವಾಗ್ತಾ ಇರೋದ್ರಿಂದಾಗಿ ಸಾರ್ವಜನಿಕರಿಗೂ ಕೂಡ ಇದೊಂದು ತಲೆನೋವಾಗಿದೆ. ಯಾಕಂದರೆ ಸಾವುಗಳ ಸಂಖ್ಯೆ ಪ್ರತಿ ವರ್ಷ ಅದೇ ರೀತಿಯಾಗಿ ನ್ಯೂಟ್ರಲ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಒಂದೇ ರೀತಿಯಾದಂತಹ ಒಂದು ಅಪಘಾತಗಳು ಆಗ್ತಾ ಇದ್ದಾವೆ. ಪ್ರತಿ ವರ್ಷ 2,000 ಅಪಘಾತಗಳು, 2,000ಕ್ಕೂ ಹೆಚ್ಚು ಅಪಘಾತಗಳು, ಅದೇ ರೀತಿಯಾಗಿ 700ಕ್ಕೂ ಹೆಚ್ಚು ಸಾವುಗಳು. ಇದು ಸರಾಸರಿ ನಾವು ಹೇಳ್ತಾ ಇರುವಂತಹ ಒಂದು ಅನುಪಾತ. ಹೀಗಾಗಿ ಈ ಒಂದು ಅಪಘಾತಗಳನ್ನು ತಡೆಯೋದಕ್ಕೆ ಅಂತ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಯಾಕಂದರೆ ಪ್ರತಿ ವರ್ಷ ಆಗ್ತಾ ಇರುವಂತಹ ಅಪಘಾತಗಳಲ್ಲಿ ಇಳಿಮುಖವಂತರೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆದರೆ ಪ್ರತಿ ವರ್ಷ ಒಂದು ನೋಡ್ತಾ ಹೋದಾಗ ಇಕ್ವಾಲಿಟಿಯನ್ನು ಇದು ಕಾಯ್ದುಕೊಂಡು ಹೋಗ್ತಾ ಇದೆ. ಹೀಗಾಗಿ ಅಪಘಾತಗಳನ್ನು ತಡೆಯೋದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕರಿಂದ ಒತ್ತಾಯ ಕೂಡ ಕೇಳಿಬರ್ತಾ ಇದೆ.
ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಖಂಡಿತವಾಗ್ಲೂ ಕೂಡ ಒಂದು ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಏನು ಸಾವಿನ ಹೆದ್ದಾರಿಗಳಾಗಿ ಮಾರ್ಪಡ್ತಾ ಇರ್ತಕ್ಕಂಥದ್ದು. ಇದನ್ನ ನಿರ್ವಹಣೆಯನ್ನ ಮಾಡ್ಬೇಕಾಗಿದ್ದಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗ್ಬೋದು, ಜೊತೆಗೆ ನ್ಯಾಷನಲ್ ಹೈವೇ ಆಗ್ಬೋದು, ಸರಿಯಾಗಿ ನಿಯಂತ್ರಣ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು 5 ವರ್ಷದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಅಪಘಾತಗಳು ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥದ್ದು. ಸುಮಾರು 8 ರಿಂದ 10 ರಾಷ್ಟ್ರೀಯ ಹೆದ್ದಾರಿಗಳು ತುಮಕೂರು ಜಿಲ್ಲೆಯಲ್ಲಿ ಹಾದು ಹೋಗುವಂತದ್ದು. ಇನ್ನು ತುಮಕೂರಿನ 4 ದಿಕ್ಕುಗಳಲ್ಲೂ ಕೂಡ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯ ರಾಜಧಾನಿಯಿಂದ ಮುಂದೆ ಹೋಗುವಂತ ಅಂದ್ರೆ ಸುಮಾರು 16 ಜಿಲ್ಲೆಗಳಿಗೆ ಒಂದು ರೀತಿ ಹೆಬ್ಬಾಗಿಲು ಕಲ್ಪಿಸುವಂತ ನಗರ ಅಂತಾನೆ ಕರೆಸ್ಕೊಂತ ತುಮಕೂರು ಮುಖಾಂತರನೇ ಕೂಡ ಎಲ್ಲಾ ಹೋಗುವಂತ ವಾಹನಗಳು ಹೋಗ್ಬೇಕಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಗರದ ಒಂದು ನಗರದ ಹೊರವಲಯದಲ್ಲಿರ್ತಕ್ಕಂಥ ರಿಂಗ್ ರೋಡ್ಗಳಲ್ಲಾಗುವಂತ ರಾಷ್ಟ್ರೀಯ ಹೆದ್ದಾರಿಗಳೇನಿದೆ ಇವುಗಳನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಗಮನಿಸುವಂತದ್ದು ಏನು ಅವುಗಳ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳನ್ನ ಮುಚ್ಚುವಂತದ್ದಾಗ್ಬೋದು, ಜೊತೆಗೆ ಸರ್ವಿಸ್ ರೋಡ್ ಗಳನ್ನ ಮಾಡುವಂತದ್ದಾಗ್ಬೋದು, ಜೊತೆಗೆ ಏನು ಸೂಚನಾ ಫಲಕಗಳನ್ನ ಹಾಕುವಂತದ್ದು, ಡಿವೈಡರ್ ಗಳನ್ನ ಹಾಕುವಂತಾಗ್ಬೋದು, ಇವೆಲ್ಲ ಕೆಲಸಗಳನ್ನು ಕೂಡ ಮಾಡಬೇಕಾಗಿದ್ದಂತ ರಾಷ್ಟ್ರೀಯ ಹೆದ್ದಾರಿ ಯಾವುದು ಕೂಡ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಿಲ್ಲ. ಇದರಿಂದ ಒಂದಷ್ಟು ಪ್ರಮುಖ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಈಗಾಗಲೇ ಕೂಡ ಸಾಕಷ್ಟು ಬ್ಲಾಕ್ ಸ್ಪಾಟ್ ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೂ ಕೂಡ ನಿಯಂತ್ರಣಕ್ಕೆ ಬರ್ದಿರ್ತಕ್ಕಂಥದ್ದು ಒಂದು ರೀತಿಯಾಗಿ ದುರ್ದೈವ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಏನು ಈ 18, 19 ಮತ್ತೆ 20 ಅಂದ್ರೆ ಯುವಕರು ಜಾಸ್ತಿ ಸಾವನ್ನಪ್ತಿರ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದು ತಂತ್ರಗಾರಿಕೆ ಏನಂದ್ರೆ ಅಪಘಾತಗಳನ್ನ ಕಮ್ಮಿ ಮಾಡಬೇಕು ಅಂತ ಕೇಂದ್ರ ವಲಯ IGP ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಕೂಡ ಸಾಕಷ್ಟು ರೀತಿಯಾಗಿ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ CC ಕ್ಯಾಮ್ರಾ ಮುಖಾಂತರ ಹಾಕಿರ್ತಕ್ಕಂಥದ್ದು, ಅಂದ್ರೆ ಸ್ಪೀಡ್ ಕಂಟ್ರೋಲರ್ ನ ಹಾಕಿರ್ತಕ್ಕಂಥದ್ದು, ಸಾಕಷ್ಟು ನಿಯಮಗಳನ್ನ ಜಾರಿಗೆ ತಂದ್ರೂ ಕೂಡ ಯಾವುದೇ ರೀತಿಯಾದಂತ ಒಂದು ಪ್ರಯೋಜನವೂ ಕೂಡ ಆಗ್ತಿಲ್ಲ. ಆದ್ರೆ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿರ್ವಹಣೆಯನ್ನ ಮಾಡದಂತ ಸಂದರ್ಭದಲ್ಲಿ ಮಾತ್ರ ಸರಿಯಾಗಿ ನಿರ್ವಹಣೆಯನ್ನ ಮಾಡದಂತ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸಾವಿನ ಪ್ರಕರಣವನ್ನ ಕೂಡ ಕಡಿಮೆ ಮಾಡಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಹರಿದೋಗುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ಜಾಗೃತಿ ಮೂಡಿಸುವ ಒಂದು ಕೆಲಸವನ್ನು ಕೂಡ ಮಾಡ್ಬೇಕು. ಅಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಯಾವುದೇ ರೀತಿಯಾದಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಸಾಗ್ತವೆ ಅನ್ನೋ ಒಂದು ಅರಿವು ಕೂಡ ಇರೋದಿಲ್ಲ. ಹಾಗಾಗಿ ಸಡನ್ ಆಗಿ ಕೂಡ ರಸ್ತೆಗೆ ಇಳಿಯುವ ಕೆಲಸ ಕೂಡ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು, ಜೊತೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಗ್ಬೋದು ಒಂದು ಗ್ರಾಮಗಳಲ್ಲಿ ಒಂದು ಜಾಗೃತಿ ಆಂದೋಲನ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಡಿವೈಡರ್ ಗಳನ್ನ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ಮಟ್ಟದ ಡಿವೈಡರ್ ಗಳನ್ನ ಹಾಕೋದು, ಸೂಚನಾ ಫಲಕಗಳನ್ನ ಹಾಕಂತ ಸಂದರ್ಭದಲ್ಲಿ ಈ ಒಂದು ಏನು ಸಾವಿನ ಪ್ರಕರಣಗಳನ್ನ ಕೂಡ ಕಮ್ಮಿ ಮಾಡಬಹುದು ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.